ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಕಿಟ್ಟಿ ಸರ್ ಆ್ಯಂಡ್ ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ಗ್ರೇಸಿಂಗ್ ದಿಸ್ ಒಕೇಶನ್. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದಗಳು. ಸೊ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮಗೆ. ನಾವೆಷ್ಟೇ ಕಷ್ಟಪಟ್ಟು ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ರು, ಯು ಗೈಸ್ ಆರ್ ದ ಒನ್. ಅದನ್ನ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ತಲುಪಿಸೋ ಜವಾಬ್ದಾರಿ ನಿಮ್ಮ ತಲೆ ಮೇಲಿದೆ. ಸೊ ದಯವಿಟ್ಟು ನಮ್ಮ ತಂಡಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನು ಉಸಿರು ಬಗ್ಗೆ ಹೇಳಬೇಕಾದ್ರೆ, ಟೈಟಲ್ ಹೇಳೋ ಹಾಗೆ ಉಸಿರು ನಮ್ಮ ಎಂಟೈರ್ ಟೀಮ್ ಇದು ಒಂದು ಉಸಿರು ಅಷ್ಟು ಇಂಪಾರ್ಟೆಂಟ್ ಪ್ರಾಡಕ್ಟ್. ಸೊ ನಂಗೆ ಈ ಟೀಮ್ ಅಲ್ಲಿ ತುಂಬಾ ಸ್ಪೆಷಲ್ ಏನಂದ್ರೆ ಮ್ಯಾಮ್ ಲಕ್ಷ್ಮಿ ಮ್ಯಾಮ್, ಸೊ ಒಬ್ರು ಲೇಡಿ ಪ್ರೊಡ್ಯೂಸರ್ ಮುಂದೆ ಬಂದು ಮೂವಿ ಮಾಡ್ತಾ ಇರೋದು ತುಂಬಾ ವಿಶೇಷವಾಗಿದೆ. ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಅಂಡ್ ನಮ್ಗೆ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಅಂಡ್ ಮ್ಯಾಮ್ ಇಲ್ಲಿ ಒಂದೆರಡು ವರ್ಡ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಮಾತಾಡಿರ್ಬೋದು, ಬಟ್ ಬ್ಯಾಕ್ ಡ್ರಾಪ್ ಅಲ್ಲಿ ಶಿ ಇಸ್ ವೆರಿ ಸ್ಟ್ರಿಕ್ಟ್ ಅಂಡ್ ವೆರಿ ಡೆಡಿಕೇಟೆಡ್. ಅಂದ್ರೆ ಒಂದು ಪ್ರಾಡಕ್ಟ್ ನ ನಾವೆಲ್ಲರೂ ತುಂಬಾನೇ ಶೂಟ್ ಮಾಡ್ತೀವಿ, ಬಟ್ ಆ ಪ್ರಾಡಕ್ಟ್ ನ ಫೈನಲ್ ಸ್ಟೇಜ್ ತರೋದು ಇಸ್ ನಾಟ್ ಈಸಿ ಥಿಂಗ್. ಸೊ ವಿ ಆರ್ ಫೈನಲಿ ಹಿಯರ್. ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಉಸಿರು ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ, ರ್ಯಾಂಡಮ್ ಆಗಿ ಯಾರೋ ನನ್ನ ತೆಲುಗು ವರ್ಕ್ ನೋಡಿ ಸರ್ಗೆ ರೆಫರ್ ಮಾಡಿದ್ರು. ಸೊ ಒಂದೇ ಮೀಟಿಂಗ್ ಆಗಿರೋದು. ಸೊ ನೆಕ್ಸ್ಟ್ ಕಾಲ್ ಮೇಡಮ್ ಇದೆ ಬಂದಿರೋದು. ಡೈರೆಕ್ಟರ್ಗೆ ಇಷ್ಟ ಆಗಿದ್ದಾರೆ, ಮುಂದಿನ ಮಾತುಕತೆ ಮಾಡೋಣ ಅಂತ. ಶಿ ಡಿಂಟ್ ಇವನ್ ಲೆಟ್ ಮೀ ಟಾಕ್ ಆಲ್ಸೋ. ಸೊ ಅವರೇ ಕ್ಲೋಸ್ ಮಾಡ್ಬಿಟ್ರು. ಬಟ್ ಐ ಆಮ್ ವೆರಿ ಹ್ಯಾಪಿ ನಾನಿವತ್ತು ಈ ಟೀಮ್ದು ಪಾರ್ಟ್ ಆಫ್ ಆಗಿರೋದು. ಅಂಡ್ ಎಲ್ರು ವರ್ಕಿಂಗ್ ಹೇಗಿತ್ತಂದ್ರೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ತರ ಎಲ್ರು ತುಂಬಾ ಕ್ಲೋಸ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಕಂಪ್ಲೀಟ್ ಮಾಡಿದ್ವಿ. ಎಟ್ ದ ಸೇಮ್ ಟೈಮ್ ಸುಮಾರು ಚಾಲೆಂಜ್ ಗಳನ್ನ ಫೇಸ್ ಮಾಡಿದ್ವಿ ನಾವು. ಸೊ ಫಸ್ಟ್ ಸ್ಕೆಡ್ಯೂಲ್ ಹೋದಾಗ್ಲೇನೆ ಅಂದ್ರೆ ಸಣ್ಣ ಆಕ್ಸಿಡೆಂಟ್ ಆಯ್ತು. ಸೊ ಅದಾದ್ಮೇಲೆ ಸುಮಾರು ಸ್ವಲ್ಪ ಗ್ಯಾಪ್ ಆಯ್ತು, ಬಟ್ ಅದೆಲ್ಲಾನು ಓವರ್ಕಮ್ ಮಾಡಿ ಯಾರಿಗೂ ಯಾವುದೇ ತರದ ಪ್ರಾಬ್ಲಮ್ ಆಗ್ದೇನೆ ಇವತ್ತು ಇಲ್ಲಿ ಬಂದ್ ಕೂತಿದೀವಿ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಅಂಡ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಪ್ರಾಜೆಕ್ಟ್. ಸೊ ಇನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳಕ್ ಇಷ್ಟಪಡಲ್ಲ, ಬಿಕಾಸ್ ಥಿಯೇಟರ್ ನೋಡಿದ್ರೇನೆ ಚೆನ್ನಾಗಿರುತ್ತೆ. ಬಟ್ ನನ್ನ ಕ್ಯಾರೆಕ್ಟರ್ ಒಂದ್ ಮೇಜರ್ ಟ್ವಿಸ್ಟ್ ಇದೆ ಅದ್ರಲ್ಲಿ. ಸೊ ಚೆನ್ನಾಗಿದೆ. ಅಂಡ್ ಸರ್ ಡೈರೆಕ್ಟರ್ ಹೇಳ್ದಾಗೆ ಎಲ್ಲಾ ಕ್ಯಾರೆಕ್ಟರ್ಗೂ ಅದರದ್ದೇ ಆದಂತ ಒಂದು ಪ್ರಾಮುಖ್ಯತೆ ಇದೆ. ಸೊ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಮಾತ್ರನೇ ಬರಲ್ಲ. ಸೊ ಎಲ್ಲಾ ಕ್ಯಾರೆಕ್ಟರ್ ಅವರದ್ದೇ ಆದ ಲೀಡ್ ರೋಲ್ ನ ಪ್ಲೇ ಮಾಡ್ತಾರೆ. ಅಂಡ್ ಟೀಮ್ ಅಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಸಖತ್ತಾಗಿತ್ತು. ಒಂಥರ ಪ್ಯಾನ್ ಇಂಡಿಯಾ ಮೂವಿಲ್ ವರ್ಕ್ ಮಾಡಿದಂಗಿತ್ತು. ಸೊ ಎಲ್ಲಾ ಭಾಷೆನೂ ಮಾತಾಡ್ಕೊಂಡು ಕನ್ನಡ, ತೆಲುಗು, ತಮಿಳ್, ಹಿಂದಿ ಎಲ್ಲರೂ ಇದ್ರು. ಅಂಡ್ ನಮ್ಮ DOP ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ತೋರಿಸಿದೀರಾ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇನ್ನ ತಿಲಕ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ತುಂಬಾ ಖುಷಿ ಇದೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಕಂಪೇರ್ ಮಾಡಿದ್ರೆ ಐಮ್ ಜಸ್ಟ್ ಅ ಬಿಗಿನರ್, ಬಟ್ ಅವ್ರು ಎಲ್ಲೂ ಆತರ ಫೀಲ್ ಮಾಡಿಸಿಲ್ಲ. ಅಂಡ್ ಅರುಣ್, ಸೊ ಇಟ್ ವಾಸ್ ವೆರಿ ಗುಡ್ ಕಾಂಬಿನೇಷನ್. ಅವ್ರು ವಿಲನ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಕೆಲವೊಂದು ಕಿಕ್ಗಳನ್ನ ರಿಯಲ್ ಆಗಿ ಓದ್ತಿದ್ದಾರೆ. ಸೊ ಐ ಟೋಲ್ಡ್ ಹಿಮ್ ದಟ್ ಡೇ ಓನ್ಲಿ, ನಾನು ಇದನ್ನ ಸ್ಟೇಜ್ ಮೇಲೆ ಹೇಳ್ತೀನಿ ಅಂತ. ತುಂಬಾ ಪೇನ್ಫುಲ್ ಆಗಿತ್ತು, ಬಟ್ ಯಾ ಇಟ್ ವಾಸ್ ಗುಡ್. ಸೊ ಓವರ್ ಆಲ್ ತುಂಬಾ ಖುಷಿ ಇದೆ. ಅಂಡ್ ಇನ್ನು ನೀವೆಲ್ಲರೂ ಅದನ್ನ ಸಕ್ಸಸ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಂದು ಆಕ್ಚುಲಿ ಒಂದ್ 2-3 ಶೇಡ್ ಇದೆ ಕ್ಯಾರೆಕ್ಟರ್ದು. ಒಂದು ತಿಲಕ್ ಅವ್ರ ವೈಫ್ ಆಗಿ ಪ್ಲೇ ಮಾಡ್ತೀನಿ. ಇನ್ನ ಉಳ್ದಿರೋದು ಅದನ್ನ ಥಿಯೇಟರ್ ನೋಡಿದ್ರೆ ಚೆನ್ನಾಗಿರುತ್ತೆ. ಅದೇ ಮೇಜರ್ ಟ್ವಿಸ್ಟ್. ಬಟ್ ಹೇಳಿದ್ರೆ ಡೈರೆಕ್ಟರ್ ಬೈತಾರೆ, ಫಸ್ಟ್ ಹೇಳಿದಾರೆ ಹೇಳ್ಬೇಡಿ ಅಂತ. ಕೆಮ್ಮಿಗೂ ಅರ್ಥ ಇದೆ ಅಂತ ಹೇಳ್ಬೇಡಿ ಅಂತ ಹೇಳ್ತಿದ್ದಾರೆ ಇಂಡೈರೆಕ್ಟ್ ಆಗಿ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ನಿಮ್ಗೆ ಯಶಸ್ಸನ್ನ ತಂದುಕೊಡ್ಲಿ ಸಾಕಷ್ಟು. ಥ್ಯಾಂಕ್ ಯು ಸೋ ಮಚ್.